ಆ ಸಮಯದಲ್ಲಿ ಒಂದು ವಿಶೇಷ ದಾಳಿಯನ್ನು ನಮ್ಮ ಗದಗ ಜಿಲ್ಲೆಯ ಪೊಲೀಸರು ಮತ್ತು ನಮ್ಮ ಬೆಟ್ಗಿರಿ ಠಾಣೆಯ CPI ಅವರು ಮತ್ತು ಅವರು DSP ನೇತೃತ್ವದಲ್ಲಿ ಒಂದು ದಾಳಿನ ನಾವು ಮಾಡಿರ್ತೀವಿ. ಈ ದಾಳಿ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ಟ್ರಕ್ ಸಿಕ್ಕಿರುತ್ತೆ. ಸಿಕ್ಕಿದ ಸಮಯದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಈ ಟ್ರಕ್ಕಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಳಷ್ಟು ಅಕ್ಕಿ ಚೀಲಗಳು ತುಂಬಲಾಗಿರುತ್ತೆ. ಇದು ಬೇರೆ ಬೇರೆ ಚೀಲಗಳು, ಬೇರೆ ಬೇರೆ ಬ್ರ್ಯಾಂಡ್ಸ್ ಮತ್ತು ಬೇರೆ ಬೇರೆ ಸಂಶಯ ಯಾವ ರೀತಿ ಬರ್ಬೋದು ಆ ರೀತಿಯಲ್ಲಿ ತುಂಬಿರೋದು ನಮಗೆ ಕಂಡು ಬಂದಿರುತ್ತೆ. ಇದನ್ನು ನಾವು ಸ್ಪಷ್ಟನೆ ಪಡಿಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿ ನೀಡಿರ್ತಾರೆ. ಫುಡ್ ಇನ್ಸ್ಪೆಕ್ಟರ್ ಬಂದು ವೆರಿಫೈ ಮಾಡಿ ಇದು ಪಡಿತರ ಅಕ್ಕಿ ಅಂತ ಹೇಳಿ ನಮಗೆ ಸರ್ಟಿಫೈ ಮಾಡಿ ಹೇಳಿರ್ತಾರೆ. ನಾವು ಈ ಸಮಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪಡಿತರ ಅಕ್ಕಿ ಪೂರ್ಣ ಪ್ರಮಾಣ ಮತ್ತು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ನಿಗದಿಪಡಿಸ್ಕೊಳ್ಲಿಕ್ಕೆ ನಾವು ಎಸ್ಟಿಮೇಷನ್ಗೆ ಕಳಿಸ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಅಚ್ಚರಿ ಏನಾಗುತ್ತೆ ಅಂತ ಹೇಳಿದರೆ, ಈ ಪೂರ್ತಿ ಅಕ್ಕಿ ಪ್ರಮಾಣದ ವೇಟ್ ನಮಗೆ 34,720 kg ಅಷ್ಟು ಅಂತ ಹೇಳಿ ಕಂಡುಬರುತ್ತೆ. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದೇನು ಪಡಿತರ ಅಕ್ಕಿನ ತೊಗೊಂಡು ಬಂದುಬಿಟ್ಟು ಅದನ್ನು ಹೊರಗಡೆ ತೊಗೊಂಬಂದು ಫ್ಯಾಕ್ಟ್ರಿಯಲ್ಲಿ ಪಾಲಿಷ್ ಮಾಡಿದ ನಂತರ ಇದು ಪ್ರೀಮಿಯಂ ಅಕ್ಕಿ ಅಂತ ಹೇಳಿ ಹೊರ ರಾಜ್ಯಕ್ಕೆ ಮಾರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಲಭ್ಯ ಆಗಿರುತ್ತೆ. ಆ ಒಂದು ನಿಟ್ಟಲ್ಲಿ ನಾವು ಇದನ್ನು ಎಸ್ಟಿಮೇಷನ್ ಮಾಡಿಸಿ ಎಷ್ಟಾಗ್ಬೋದು ಅಂತ ಹೇಳಿ ನೋಡಿದಾಗ ಅದು ಆಲ್ಮೋಸ್ಟ್ ಒಂದು 13-14 ಲಕ್ಷ ರೂಪಾಯಿಯಷ್ಟು ವ್ಯಾಲ್ಯೂ ಕಂಡು ಬಂದಿದ್ದು. ಅದ್ರ ಜೊತೆಗೆ ನಾವು ಈ ಒಂದು 10 axle ವೀಲ್ ಟ್ರಕ್ನ ಏನು ಸೀಸ್ ಮಾಡಿರ್ತೀವಿ ಅದರದ್ದು ಒಂದು ವ್ಯಾಲ್ಯೂ ಒಂದು 29 lakhs ಅಷ್ಟು ನಮಗೆ ಆ ಸಂದರ್ಭದಲ್ಲಿ ಗೊತ್ತಾಗಿರುತ್ತೆ. ಸೊ ಈ ಟೋಟಲ್ 34,720 kgs ಏನು ರೈಸ್ನ ನಾವು ಸೀಸ್ ಮಾಡಿರ್ತೀವಿ ಅದರದ್ದು ವ್ಯಾಲ್ಯೂ 13,88,000 ಅಂತ ಹೇಳಿ ಈ ಸಮಯದಲ್ಲಿ ಎಸ್ಟಿಮೇಟ್ ಆಗಿದ್ದು. ಈ ಟ್ರಕ್ದು ವ್ಯಾಲ್ಯೂ 29 lakhs ಅಂತ ಎಸ್ಟಿಮೇಟ್ ಆಗಿದ್ದು. ಈ ಪೂರ್ತಿ ಒಂದು ರೇಡಲ್ಲಿ ನಾವು ವಶಪಡಿಸ್ಕೊಂಡಿರೋ ಮಾಲಿನ ಮೊತ್ತ ವ್ಯಾಲ್ಯೂ ಬಂದು 42,88,000 ರೂಪಾಯಿ ಆಗಿರುತ್ತೆ. ಈ ಸಮಯದಲ್ಲಿ ನಮಗೆ ರೇಡ್ ಮಾಡಿದ ಸಂದರ್ಭದಲ್ಲಿ ಮೊದಲು ನಮಗೆ ಆರೋಪಿ ಸಿಕ್ಕಿದ್ದು ಯಾರು ಅಂತ ಹೇಳಿದೆ, ಈ ಟ್ರಕ್ಕಿನ ಚಾಲಕ ಆಗಿರ್ತಾನೆ. ಈ ಟ್ರಕ್ದು ಡೀಟೇಲ್ಸ್ನ ವೆರಿಫೈ ಮಾಡಿದ ಸಂದರ್ಭದಲ್ಲಿ ಈ ಟ್ರಕ್ ಮಧ್ಯಪ್ರದೇಶ್ಗೆ ಬಿಲಾಂಗ್ ಆಗೋ ಒಂದು ಟ್ರಕ್ ಆಗಿರುತ್ತೆ. ಆ ಟ್ರಕ್ಕಿನ ಯಾರು ಚಾಲಕ ಏನಿರ್ತಾನೆ ಅವನು ನಮಗೆ ಯಾವ ಮಾಹಿತಿ ಕೊಡ್ತಾನೆ ಅಂತ ಹೇಳಿದ್ರೆ, ಈತನಿಗೆ ಬಾಡಿಗೆ ಹೊಡಿಲಿಕ್ಕೆ ಕರೆಸ್ಕೊಂಡಿರ್ತಾರೆ ಅಂತ ಹೇಳಿ ಹೇಳ್ತಾನೆ. ಅವನು ಎಲ್ಲಿಂದ ಕರ್ಕೊಂಬಂದಿದ್ದು, ಎಲ್ಲಿಂದ ನೀನು ನಿನ್ನ ಈ ಒಂದು ಜರ್ನಿನ ಪ್ರಾರಂಭ ಮಾಡಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹರಪನಹಳ್ಳಿ ಎಂಬ ಊರಲ್ಲಿ ಒಂದು ಫ್ಯಾಕ್ಟ್ರಿ ಹತ್ರ ಅವನು ಎತ್ಕೊಂಡ್ಬಂದಿದ್ದಾನೆ ಅಂತ ಹೇಳಿ ಅವನು ಮಾಹಿತಿ ಕೊಟ್ಟಿರ್ತಾನೆ. ಬಟ್ ಇದನ್ನು ವೆರಿಫೈ ಮಾಡಲಿಕ್ಕಾಗಿ ನಾವು ಈಗಾಗಲೇ ತಂಡನ ರಚನೆ ಮಾಡಿ ಅದನ್ನು ಕೂಡ ಚೆಕ್ ಮಾಡ್ತಿದ್ದೀವಿ. ಮತ್ತು ನೀನು ಎಲ್ಲಿಗೆ ತೊಗೊಂಡೋಗ್ತಿದ್ದೀಯ ಅಂತ ಹೇಳಿ ಕೇಳಿದಾಗ ಅವನು ಇದನ್ನು ಗುಜರಾತಿಗೆ ತೊಗೊಂಡೋಗ್ತಾ ಇದ್ದಾನೆ ಅಂತ ಹೇಳಿ ಅವನು ನಮಗೆ ವಿಚಾರನ ತಿಳಿಸ್ತಾನೆ.